ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ನಿಮ್ಮ ಅವಧಿಯಲ್ಲಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮತ್ತೆ ನಿಮ್ಮ ವಿಧಾನ ಪರಿಷತ್ ಸದಸ್ಯರು ಸಹ ಅಲ್ಲಿ ಫಲಾನುಭವಿಗಳಿದ್ದಾರೆ. ಅಲ್ಲಿ ಯಾರ್ಯಾರು ಇದ್ದಾರೆ, ಅಲ್ಲಿ ಯಾರು ಬೇಕಾದ್ರೂ ಇಲ್ಲ ಸರ್. ಅದನ್ನ ನೀವು ನ್ಯಾಯ ತನಿಖೆ ನೀವು ಕೊಟ್ರೆ ಯಾರಾದಾರ ಅವ್ರ ಎಲ್ಲರ ಬೇಕು ಕಾನೂನು ಪ್ರಕಾರ ಏನ್ ಕ್ರಮ ತಗೊಳಕ್ ಸಾಧ್ಯತೆ ಅದ್ರ ಮಾಡ್ಲಿ. ನಾವ್ ಇಲ್ಲ ಅಂತ ನಾವೇನ್ ಹೇಳಾಕತ್ತಿಲ್ಲ. ನಾವಿಲ್ಲ ನಮ್ಮವ್ರು ಯಾರಿಲ್ಲ ಮಾಡಿಲ್ಲ ಅಂತ ತನಿಖೆಯಿಂದ ಅವ್ರಿಗೆ ಗೊತ್ತಾಗಬೇಕಲ್ಲ. ನಾವ್ ಹೇಳಾಕತ್ತಿದ್ದೀಗ ನೀವು ತನಿಖೆಗೆ ಒಳಪಡಿಸ್ರಿ ಅಂತನ್ನೋದ್ರ ಬಗ್ಗೆ. ಬರೀ ನೀವು ಸಿಎಂ ಅಷ್ಟ ಟಾರ್ಗೆಟ್ ಮಾಡಿ ಸಿಎಂ ಒಬ್ಬರೇ ಅಂತ ಹೇಳಿ ಸರ್. ಸಿಎಂಗಳು ಏನೇ ಅನೇಕ ಜನಗಳು ಅದ್ರೊಳಗೆ ಭಾಗಿಯಾಗ್ಯಾರ ಅಂತನ್ನೋದ್ರ ಬಗ್ಗೆನೇ ಅದ. ಈಗ ಅನೇಕ ಮಾಹಿತಿಗಳು ಬರಾಕತ್ಯಾವ, ಯಾವ್ಯಾವ ರೀತಿಯಿಂದ ನಿವೇಶನಗಳು ಪಡೆದುಕೊಂಡಾರ ಏನೇನಂತ ಅನ್ನೋದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದೆ. ಈಗ ಬಾಜು ನಂದ ರಸ್ತೆ ಡೆವಲಪ್ ಮಾಡಿ ನಂದು ಜಾಗ ಹೋಗ್ಯದ ಅಂತ ತಿಳ್ಕೊಂಡೆ 50-50 ಅನುಪಾತ ಒಳಗದ್ದು ಅಲ್ಲಿ ಪಡ್ಕೊಂಡಾರ ಅಂತ ಅನ್ನೋದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದೆ. ಯಾರ್ಯಾರು ಅದ್ರೊಳಗೆ ಭಾಗಿಯಾಗ್ಯಾರ ಅವ್ರೆಲ್ಲರಿಗೆ ಕಾನೂನು ಪ್ರಕಾರ ಕ್ರಮ ಆಗಲಿ. ತಾವು ಸಿಬಿಐ ಬಗ್ಗೆ ಹೇಳಿದ್ರಿ, ಪ್ರಸ್ತಾಪ ಮಾಡಿದ್ರಿ. ಈಗ ವಿರೋಧ ಪಕ್ಷದವರು ಅದೇ ಹೇಳ್ಕೊಂಡ್ ಬಂದಾರೆ, ಸಿಬಿಐ ನೀವು ನಿಮ್ ಕಪಿ ಮುಷ್ಟಿಯಲ್ಲಿ ಐತಿ, ನಿಮ್ಗೆ ಯಾರು ಬೇಕಾದ್ರೆ ಸಿಬಿಐ ಯಾವಾಗ ಬೇಕಾದ್ರೆ ಹಾಕ್ತಿರಿ, ಮನ್ಸಿದ್ರೆ ಸಿಬಿಐ ಕೇಸ್ಗಳನ್ನು ವಾಪಸ್ ತಗೋತೀರಿ. ಬಿಜೆಪಿ ಜಾಯ್ನ್ ಆದ ತಕ್ಷಣ ಅವ್ರು ಸಿಬಿಐ ವಾಪಸ್ ತಗೋತೀರಿ. ಅಂತ ಟೈಮ್ನಲ್ಲಿ ಕಾಂಗ್ರೆಸ್ ವಿಪಕ್ಷದಲ್ಲಿ ಇರಬೇಕಾದ್ರೆ ಸಿಬಿಐ ಮೇಲೆ ಭರವಸೆ ಇಲ್ಲ, ಹೆಂಗ್ ಕೊಡಕ್ಕಾಗ್ತೈತಿ? ಈಗ ಸಿಬಿಐ ಎನ್ಕ್ವೈರಿಲಿ ಇಡಿ ಎನ್ಕ್ವೈರಿ ಒಳಗ ಎಲ್ಲಾನು ಸಿಕ್ ಬೀಳಾಕತ್ತಾರಲ್ಲ ಸರ್. ಏನೇನ್ ಆಗಾಕತ್ತೆ ನಾವು ನೋಡಾಕತ್ತೀವಿ. ಈ ಇಡಿಯರ ನಿನ್ನೆ ಬಂದ ಮೇಲೆನೆ ಇವತ್ತ ನಾವು ಇರೋ ವಾಲ್ಮೀಕಿ ನಿಗಮದೊಳಗ ಏನೇನ್ ಯಾವ ರೀತಿಯಾದ ಹಣ ಸಾಗಾಣಿಕೆ ಮಾಡ್ಯಾರ, ಯಾವ ರೀತಿ ಏನೇನ್ ಆಗ್ಯದ ಅಂತ ಅನ್ನೋದ್ರ ಬಗ್ಗೆ ನಿನ್ನೆ ಮಾಧ್ಯಮದೊಳಗನ ತೋರಿಸಿದಾರ, ಮಾಧ್ಯಮದೊಳಗನ ಬಂದಿದಾರ. ಪ್ರಶ್ನೆ ಅದೇ ಐತಿ, ನೀವು ಸಿಬಿಐ ಬರೀ ವಿರೋಧ ಪಕ್ಷದವ್ರಿಗೆ ಮಾತ್ರ ಹಿಡಿತೈತಿ, ಆಡಳಿತ ಪಕ್ಷದವ್ರಿಗೆ ಯಾರು ಹಿಡಿದಿಲ್ಲ ಆರೋಪ ಮೇಲೆ ಅದಕ್ಕೆ ಅವ್ರಿಗೆ ಹೆದರ್ತಾರೆ. ಯಾಕೆ ಕೊಡ್ಬೇಕಂತ ಹೇಳಿ ನಮ್ಗೆ ಹಿಡ್ತೀರಿ. ಬರೀ 60 ವರ್ಷ ದೇಶ ಆಳಿದವ್ರು ಅವರೇ ಅಲ್ರಿ. ಅದಿರ್ಲಿ, ಈಗ ಆ ಪ್ರಶ್ನೆ ಇಲ್ಲ. ಈಗ ಸರ್ಕಾರ ಯಾವ್ದ 10 ವರ್ಷ, 11ನೇ ವರ್ಷ ನಿಮ್ದೇ ಸರ್ಕಾರ. ಯಾವ 50 ವರ್ಷ ಮಾಡಿದ್ರೆ ನೀವು ಅದೇ ತಪ್ಪು ಮಾಡಿದಂಗ ಎಂಕ್ವೈರಿ ಮಾಡತ್ ಹೇಳ್ತಾರಲ್ಲ ಕಡೆಗೆ. ಈಗ ಸಿಬಿಐ ಅಂತನ್ನೋದ್ರ ಬಗ್ಗೆ 60 ವರ್ಷ ಕೇಂದ್ರದೊಳಗ ತಾವೇ ಕಾಂಗ್ರೆಸ್ ಅವರು ಅಧಿಕಾರ ಇದ್ದಂತವ್ರು. ಸಿಬಿಐ ಇಡಿ ಅವು ತನಿಖಾ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಾವನ್ನೋದ್ರ ಬಗ್ಗೆ ನಿಮ್ಗ ಗೊತ್ತದ. ಅದನ್ನ 60 ವರ್ಷ ನೀವು ಮಾಡೋದಾದ್ರ ಅನೇಕ ಸಂದರ್ಭ 60 ವರ್ಷದ ಮ್ಯಾಗ ಯಾರ್ಯಾರ ಮ್ಯಾಗ ನೀವೇ ನಿಂತು ಮಾಡಿಸಿದ್ರಿ. ಎಲ್ಲ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡೇ ಮಾಡಿಸಿದ್ರಿ. ನೀವು ಮಾಡಕ್ತಾರೆ, ನಾವು ಮಾಡಾಕತ್ತಿಲ್ಲ ಸರ್. ನಾವು ಅದ್ರ ಬಗ್ಗೆ ನಾವು ಮಾಡಾಕತ್ತಿಲ್ಲ. ಇವತ್ತು ಏನ್ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರ ನೋಡ್ತಾ ಇದಾರೆ. ಇವತ್ತು ನಾವು ಮಾಡಿಲ್ಲ ಅಂತಾನು ಕಾಣಕ ಮತ್ತೆ ನಾವು ಅಧಿಕಾರಕ್ಕೆ ಬಂದಿವಿ. ಆ ರೀತಿ ಇಲ್ಲ ಅಂತಾನು ಕಾಣಕನೆ ಅಧಿಕಾರಕ್ಕೆ ಅದಕ್ಕೆ ಏನ್ ಸಂಬಂಧ ಇಲ್ಲ, ಅದು ಬೇರೆನೇ ಇದೆ. ಅಲ್ಲ, ಜನ ಎಲ್ಲಾನು ನೋಡ್ತಿದಾರಲ್ಲ ಸರ್. ಜನ ಎಲ್ಲಾನು ನೋಡ್ತಾ ಇದಾರಲ್ಲ. ಅಧಿಕಾರಕ್ಕೆ ತಂದು ಕೊಡೋರು ಜನನೇ ಅಲ್ಲ. ಬಗ್ಗೆ ಏನು ಇಲ್ಲದೆ ಅಂತ ಸಂದರ್ಭದಲ್ಲಿ ಕೂಡ ನೀವು PSM ಅಂತ ಅನ್ನೋದ್ರ ಬಗ್ಗೆ ಕ್ರಿಯೇಟ್ ಮಾಡಿ 40% ಸರ್ಕಾರ ಅಂತ ಆರೋಪ ಮಾಡ್ತಕ್ಕಂಥದ್ದನ್ನ ಮಾಡಿದ್ರಿ. ನೀವು ಕೇವಲ ಆರೋಪಗಳನ್ನ ಮಾಡಿದ್ರಿ. ಆ ಆರೋಪಗಳನ್ನ ಮಾಡಿ ಇವತ್ತು 1 ವರ್ಷದ ಅವಧಿ ಒಳಗೆ ಇಡೀ ಸರ್ಕಾರ ಹಗರಣಗಳ ಸರಮಾಲೆಯೇ ಇವತ್ತು ಮಾಡ್ತಾ ಇದ್ವಿ. ಇವತ್ತು ಮೂಡ ಇರ್ಬೋದು, ಇವತ್ತು ಯಾವ್ದು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣಗಳ ಆಗಿರ್ತಕ್ಕಂಥದ್ದು. ಇನ್ನೂವರೆಗೆ 50-60 ಕೋಟಿ ರೂಪಾಯಿ ಆ ದುಡ್ಡು ಎಲ್ಲಿ ಹೋಯ್ತು ಅನ್ನೋ ಸದ್ಯಕ್ಕೆ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಯಾವ ರೀತಿ ಅದನ್ನ ಹಣ ಹವಾಲದ ಮುಖಾಂತರ ಪಡೆದುಕೊಂಡಿರ್ತದ್ದು, ಎಲ್ಲೆಲ್ಲಿ ಬ್ಯಾಂಕನ್ನ ಅಕೌಂಟ್ಗಳು ಯಾವ್ಯಾವ ರೀತಿ ಅದು ಇವತ್ತು ಚಿನ್ನದ ಅಂಗಡಿ ಇರ್ಬೋದು, ಬಾರ್ಗಳಿರ್ಬೋದು, ಎಲ್ಲೆಲ್ಲೋ ಅಕೌಂಟ್ಗಳನ್ನ ಮಾಡಿ ದುಡ್ಡು ಹಾಕಿ ಅದನ್ನ ಹವಾಲ ಮುಖಾಂತರ ಹಣಗಳನ್ನು ಪಡೆದುಕೊಂಡು ಇವತ್ತು ನಿನ್ನೆ ಮಾಧ್ಯಮದೊಳಗೆ ಬರ್ತಾ ಇತ್ತು. ಗೋಣಿ ಚೀಲದಲ್ಲಿ ಹಣಗಳನ್ನ ತುಂಬಿಕೊಂಡು ಹೋಗ್ಯಾರ ಅಂತನ್ನೋದ್ರ ಬಗ್ಗೆ. ಅಂದ್ರೆ ಸರ್ಕಾರ ಎಷ್ಟು ನಿರ್ಭಯವಾಗಿ ಹಗರಣಗಳ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಜೀರ್ಸಲೇ ಇವತ್ತು ಹಗರಣ ಅಂತನ್ನೋಂಥದ್ದು ಮನಿ ಮಾಡಿದ್ದಾಗ್ಯದ. ಹೀಗಾಗಿ ಈ ಸರ್ಕಾರ ಲೂಟಿಕೋರ ಸರ್ಕಾರ ಆಗ್ಯದ. ಇವರಿಂದ ರಾಜ್ಯದ ಜನರಿಗೆ ನ್ಯಾಯ ಸಿಗಾಕ ಸಾಧ್ಯ ಇಲ್ಲ. ರಾಜ್ಯ ಇವತ್ತು ಅಭಿವೃದ್ಧಿ ಆಗಾಕ ಸಾಧ್ಯ ಇಲ್ಲ. ಕೇವಲ ತಮ್ಮ ಮನಿ ತುಂಬಿಕೊಳ್ತಕ್ಕಂಥ ಕಾರ್ಯದೊಳಗೆ ಇವತ್ತಿನ ಸರ್ಕಾರ ಇವತ್ತು ನಿಂತದ. ಹೀಗಾಗಿ ತಕ್ಷಣವೇ ಇವತ್ತೇನು ಈಗಾಗಲೇ ನಾನು ಮತ್ತೊಂದು ಸಂದರ್ಭದೊಳಗೆ ಇವತ್ತೇನು ವಾಲ್ಮೀಕಿ ನಿಗಮದ ಬಗ್ಗೆ ಇವತ್ತೇನು ನಡೆದದ, ಇಡಿ ಮತ್ತು ಸಿಬಿಐದವರು ಅದಕ್ಕೆ ನೇರವಾಗಿ ತನಿಖೆಗಿಳಿದದ. ನಿನ್ನೆ ದಿವಸದೊಳಗ ಯಾವ ರೀತಿ ಮಂತ್ರಿಗಳು, ಅಲ್ಲಿ ನಿಗಮದ ಅಧ್ಯಕ್ಷರು, ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಶಾಮೀಲ್ ಆಗ್ಯಾರ ಅಂತನ್ನೋದ್ರ ಬಗ್ಗೆ ಇನ್ನೂ ಅದು ಕ್ಲಾರಿಟಿ ಸಿಗಬೇಕಾಗಿದೆ. ಅದ್ರ ಬಗ್ಗೆ ಮತ್ತೊಂದು ಸಂದರ್ಭದಾಗ ನಾನು ಅದರ ಬಗ್ಗೆ ನಾನು ಮಾತಾಡ್ತೀನಿ. ಏನು ಮೂಡ ಹಗರಣದಲ್ಲ, ಇದು ತಕ್ಷಣವೇ ನೀವು ಜುಡಿಷಿಯಲ್ ಎನ್ಕ್ವೈರಿಗೆ ನೀವು ಒಪ್ಪಿಸಬೇಕು ಅಂತನ್ನೋದ್ರ ಬಗ್ಗೆ ನಾನು ಆಗ್ರಹ ಮಾಡ್ತೀನಿ. ಒಂದ್ ವೇಳೆ ಆಗದೆ ಇದ್ರು ಸಿಬಿಐಗೆ ಒಪ್ಪಿಸ್ಬೇಕು, ಅದರಿಂದ ನೀವು ಹೊರಗೆ ಬರಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಅಂತಂದ್ರೆ ಸಮಾಜವಾದಿ ಸಿದ್ಧಾಂತದ ಮೇಲೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಈಗ ಅನೇಕ ನಿಮ್ದು 2018 ಸಂದರ್ಭದಲ್ಲಿಯೂ ಕೂಡ ನೀವು ನಡೆದುಕೊಂಡಿರ್ತಕ್ಕಂಥ ರೀತಿ ನಾವು ನೋಡಿದ್ದಾಗ್ಯದ. ಹೀಗಾಗಿ ಮಜಾವಾದಿ ಸಿದ್ದರಾಮಯ್ಯನವರು ಅಂತೇಳಿ ಜನ ಮಾತಾಡ್ಕೊತಾ ಇದ್ದಾರೆ ಅವರು. ಹಾಗಾಗಿ ನೀವು ಇದರಿಂದ ಹೊರಗೆ ಬರಬೇಕಾದ್ರೆ ತಕ್ಷಣಕ್ಕೆ ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಅಥವಾ ಸಿಬಿಐಗೆ ಒಪ್ಪಿಸಬೇಕಂತ ನಾನು ಆಗ್ರಹ ಪಡಿಸ್ತೀನಿ. ಲೇಟೆಸ್ಟ್ ನ್ಯೂಸ್
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।